ವಿಜಿ ನ್ಯೂಸ್ಗೆ ಸ್ವಾಗತ. ನಾನು ಚಿರಸುಮಾ ದೊಡ್ಡಮನಿ. ಈ ಹೊತ್ತಿನ ಹೆಡ್ಲೈನ್ಸ್. 4-5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್ ರೇವಣ್ಣ. ಲೈಂಗಿಕ ಹಗರಣದಲ್ಲಿ ಸಿಲುಕಿ ವಿದೇಶದಲ್ಲಿ ನಾಪತ್ತೆಯಾಗಿರುವ ಪ್ರಜ್ವಲ್ ರೇವಣ್ಣ ಯಾವ ಏರ್ಪೋರ್ಟ್ ಮೂಲಕ ಭಾರತಕ್ಕೆ ಬರ್ತಿದ್ದಾರೆ? ಹಾರ್ದಿಕ್ ಪಾಂಡ್ಯ ನತಾಶಾ ಡಿವೋರ್ಸ್ ವದಂತಿ ಜೋರಾಗಿದೆ. ವದಂತಿ ಜೋರಾಗಿದ್ದರೂ ಇದುವರೆಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದ ನತಾಶಾ. ತಿಂಗಳ ರಜೆಗೆಂದು ಮನೆಗೆ ಬಂದಿದ್ದ ನೇವಿ ಯೋಧ ರಜೆ ಮುಗಿಸಿ ವಾಪಸ್ ಕಾರವಾರಕ್ಕೆ ಹೊರಟಿದ್ದ ಯೋಧ ಕೆಲಸಕ್ಕೆ ಹಾಜರಾಗಲು ಎಂದು ಹೊರಟಿದ್ದ ವೇಳೆ ಅಪಘಾತ. ಜೂನ್ 1ರಂದು ಮುಂಗಾರು ಪ್ರವೇಶ ಮಾಡಲಿದೆ. ದೇವರನಾಡಲ್ಲಿ ವರುಣ ರುದ್ರ ತಾಂಡವ ಶುರುವಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಜಾಮ್ನಗರದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು ಅನಂತ್ ಪ್ರೀ ವೆಡ್ಡಿಂಗ್. ಮುಖೇಶ್ ಅಂಬಾನಿ ಮಗನ ಮದುವೆಗೆ ದೇಶ ವಿದೇಶಗಳಿಂದ ಗಣ್ಯರ ಆಗಮನ. ಜುಲೈ 12ಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್. ಶಿಕ್ಷಣವನ್ನು ಸೆಕ್ಯೂರಿಟಿ ಏಜೆನ್ಸಿ ಸಂಸ್ಥೆಗೆ ಮಾರಾಟ ಮಾಡಿದ್ಯಾ ರಾಜ್ಯ ಸರ್ಕಾರ? ಬಿಬಿಎಂಪಿ ಶಾಲಾ ಹಾಗೂ ಕಾಲೇಜು ಶಿಕ್ಷಕರ ನೇಮಕಾತಿಗೆ ಟೆಂಡರ್. ಶಾಲಾ ಕಾಲೇಜುಗಳಿಗೆ 700 ಶಿಕ್ಷಕರ ನೇಮಕಾತಿಗೆ ಮುಂದಾದ ಸರ್ಕಾರ. ಕೋಳಿಯಂತೆ ಪತ್ನಿಯ ಕತ್ತು ಕತ್ತರಿಸಿ ಚರ್ಮ ಸುಲಿದ ಕ್ರೂರಿ ಪಾಪಿ. ಪತ್ನಿಯ ದೇಹದ ಇತರ ಅಂಗಾಂಗಗಳನ್ನು ಕತ್ತರಿಸಿದ ಪಾಪಿ. ಕೋಪದ ಉಮಾದದಲ್ಲಿ ಶಿವರಾಮ್ ಪತ್ನಿಯನ್ನು ಭೀಕರವಾಗಿ ಕೊಲೆ. ಮೈಸೂರು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ಪ್ರಧಾನಿ ನರೇಂದ್ರ ಮೋದಿ. ಹುಲಿ ಯೋಜನೆ 50 ಕಾರ್ಯಕ್ರಮಕ್ಕಾಗಿ ಬಂದಿದ್ದ ಭಾರತದ ಪ್ರಧಾನಮಂತ್ರಿ. ಮೈಸೂರಿನ ರಾಡಿಸನ್ಸ್ ಬ್ಲೂ ಹೋಟೆಲ್ನ ಬಿಲ್ ಬಾಕಿ ಮೊತ್ತ ಎಷ್ಟು? ತಂದೆ ತಾಯಿಯಿಂದ ದೂರವಾದ ಮಕ್ಕಳು ಗೋಳಾಟ ಒಂದು ಕಡೆ, ಮಕ್ಕಳಿಂದ ದೂರವಾದ ಬಾಡಿಗೆ ಪೋಷಕರು ರೋದನೆ ಮತ್ತೊಂದು ಕಡೆ. ಮಾರಾಟ ಮಾಡಿದ ಮಕ್ಕಳು ಹಾಗೂ ಖದೀಮರು ಈಗ ಪೊಲೀಸರ ವಶಕ್ಕೆ. ಮತ್ತೊಮ್ಮೆ ಸುದೀರ್ಘ ಜ್ಞಾನಕ್ಕೆ ತೆರಳಲು ಸಜ್ಜಾದ ಪ್ರಧಾನಿ ನರೇಂದ್ರ ಮೋದಿ. 2014ರಲ್ಲಿ ಶಿವಾಜಿಯ ಪ್ರತಾಪ್ಗಢ ಕೋಟೆಗೆ ಭೇಟಿ ಕೊಟ್ಟಿದ್ದ ಮೋದಿ. 2019ರ ಚುನಾವಣೆಯ ಬಳಿಕ ಕೇದಾರನಾಥದಲ್ಲಿ ಪ್ರಧಾನಮಂತ್ರಿ ಜ್ಞಾನ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಿ ನ್ಯೂಸ್, ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಿ ನ್ಯೂಸ್, ಭರವಸೆ ಬದುಕಿನ ವಿಜಯ.